ರೈಟ್, ಮತ್ತೊಂದು ಮಹತ್ವದ ಮಾಹಿತಿ. ನಿನ್ನೆ ಸುರ್ಜೇವಾಲಾ ಜೊತೆ ಪ್ರತ್ಯೇಕವಾಗಿ ಸಭೆಯನ್ನ ನಡೆಸಿದ್ದಾರೆ ಸಿದ್ದರಾಮಯ್ಯ. ಸುಮಾರು 1 ಗಂಟೆಗಳ ಕಾಲ ಚರ್ಚೆ ನಡೆದಿದೆ. ನಿನ್ನೆ ಮಧ್ಯಾಹ್ನ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಏನು ಆಗಮಿಸಿದ್ರು, ಸಂಜೆಯ ಸಂದರ್ಭದಲ್ಲಿ ಒಂದು 7 ಗಂಟೆ 8 ಗಂಟೆ ಆಗಿತ್ತು ಅಂತ ಅನ್ಸುತ್ತೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸಕ್ಕೆ ಬರ್ತಾರೆ. ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಅವರ ಜೊತೆಗೆ ಅವರ ಆಪ್ತ ಸಚಿವರೆಲ್ಲರೂ ಇರ್ತಾರೆ. ಆದ್ರೆ ಸಿದ್ದರಾಮಯ್ಯ ಅವರ ಜೊತೆಗೆ ಸುರ್ಜೇವಾಲಾ ಅವರು ಒಂದು 1-to-1 ಮೀಟಿಂಗ್ ಅನ್ನ ನಡೆಸಿದ್ರು. ಸುಮಾರು 1 ಗಂಟೆಗಳ ಕಾಲ ಆ ಸಭೆಯಲ್ಲಿ ಚರ್ಚೆಯಾಗಿತ್ತು. ಸಿದ್ದರಾಮಯ್ಯ ಅವರಿಗೆ ಸುರ್ಜೇವಾಲಾ ಅವರು ಕೊಟ್ಟಂತಹ ಸಂದೇಶ ಏನು? ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಕೊಟ್ಟಂತಹ ಯಾವುದೇ ಆಫರ್ನ ಸ್ವೀಕರಿಸುವುದಕ್ಕೆ ಸಿದ್ಧ ಇರಲಿಲ್ಲ. ಅವರು ದೆಹಲಿನಲ್ಲೇ ಅದನ್ನ ರಿಜೆಕ್ಟ್ ಮಾಡಿ ಬಂದಿದ್ರು. ನಾನು ರಾಜ್ಯಸಭೆಗೂ ಹೋಗೋದಿಲ್ಲ, ನನ್ನ ಮಗನಿಗೆ DCM ಸ್ಥಾನವೂ ಬೇಡ ಅಂತ ಹೇಳಿ. ಹಾಗಾಗಿ ಸುರ್ಜೇವಾಲಾ ಅವರು ನಿನ್ನೆ ಕಾವೇರಿ ನಿವಾಸಕ್ಕೆ ಬಂದು ಹೈಕಮಾಂಡ್ ಕೊಟ್ಟಂತಹ ಆಫರ್ನ ಒಪ್ಕೊಳ್ಳಿ ಎನ್ನುವಂತ ರಿಕ್ವೆಸ್ಟ್ ಅನ್ನ ಸಿದ್ದರಾಮಯ್ಯ ಅವರಿಗೆ ಮಾಡಿದ್ರಾ, ಅಥವಾ ಸಿದ್ದರಾಮಯ್ಯ ಅವರು ಸುರ್ಜೇವಾಲಾ ಅವರ ಮುಂದೆ ಬೇರೆ ಯಾವುದಾದ್ರೂ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರಾ? ಅದಾದಂತಹ ನಂತರದಲ್ಲಿ ಈಗ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇರೋದು. ಮತ್ತಷ್ಟು ಡೀಟೇಲ್ಸ್ ನ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ರಾಜ್ಯ ರಾಜಕಾರಣದಲ್ಲಿ ಇವತ್ತು ಬಹಳ ಮಹತ್ವದ ದಿನ. ಮುಖ್ಯಮಂತ್ರಿಗಳ ಕಾವೇರಿ ನಿವಾಸದ ಬಳಿ ತಾವಿದ್ದೀರಿ. ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಕೌಂಟ್ ಡೌನ್ ಆರಂಭ ಆಗಿದೆ. ಇದೆಲ್ಲದರ ಮಧ್ಯೆ ನಿನ್ನೆ ಸುರ್ಜೇವಾಲಾ ಹಾಗೆ ಸಿದ್ದರಾಮಯ್ಯ ಅವರ ಭೇಟಿ ಕಾವೇರಿ ನಿವಾಸದಲ್ಲಿ 1 ಗಂಟೆ ಕಾಲ ಚರ್ಚೆಯಾಯಿತು. ಆ ಚರ್ಚೆ ಏನಾಗಿರಬಹುದು ಅನ್ನುವಂಥ ಕುತೂಹಲ ಕೂಡ ಖಂಡಿತ ಇದೆ. ಓವರ್ ಆಲ್ ಆಗಿ ನಿನ್ನೆ ಸುರ್ಜೇವಾಲಾ ಅವರ ಭೇಟಿ, ಇವತ್ತು ನಡೀತಾ ಇರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್, ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ನ ಕೊಡ್ತಾ ಹೋಗೋದಾದ್ರೆ ಹರೀಶ್. ವಿದ್ಯಾಶ್ರೀ, ಬಹಳ ಮುಖ್ಯವಾಗಿರುವಂಥದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಇವತ್ತು ಬಿರುಸಿನ ಚಟುವಟಿಕೆಗೆ ಬ್ರೇಕ್ ಬೀಳುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಯಾಕಂತಂದರೆ ಇಷ್ಟೂ ದಿನಗಳ ಕಾಲ ನಾಯಕತ್ವ ವಿಚಾರ ಅನ್ನುವಂಥದ್ದು ತಾರಕಕ್ಕೇರಿತ್ತು. ಇವತ್ತು ಬಿರುಸಿನ ವಿದ್ಯಮಾನಗಳಿಗೆ ಸಾಕ್ಷಿ ಆಗುತ್ತಿದೆ ಕೂಡ. ಯಾಕಂದರೆ CM ಸಿದ್ದರಾಮಯ್ಯ ಅವರು ಇವತ್ತು ಮಧ್ಯಾಹ್ನದ ನಂತರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರೆ ಅಂತ ಹೇಳಲಾಗ್ತಿದೆ. ಅದಕ್ಕೂ ಮೊದಲು ತಮ್ಮ ಸಂಪುಟ ಸಹೋದ್ಯೋಗಿಗಳಿಗೆ ಎಲ್ಲರಿಗೂ ಕೂಡ ಕೆಲವೇ ಹೊತ್ತಿನಲ್ಲಿ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಆಯೋಜನೆ ಮಾಡಿದ್ದಾರೆ. DCM DK ಶಿವಕುಮಾರ್ ಸೇರಿದಂತೆ ಸಚಿವ ಸಂಪುಟದ ಎಲ್ಲರಿಗೂ ಕೂಡ ಖುದ್ದಾಗಿ ದೂರವಾಣಿ ಕರೆ ಮಾಡಿ ಅವರಿಗೆ ಆಹ್ವಾನವನ್ನು ಕೂಡ CM ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೂಡ ಒಬ್ಬೊಬ್ಬರಾಗೆ ಎಲ್ಲರೂ ಕೂಡ ಆಗಮಿಸ್ತಾರೆ. ಸೊ ಆಗಮನದ ಹಿನ್ನೆಲೆಯಲ್ಲಿ ಸಾಕಷ್ಟು ಕೂಡ ಪೊಲೀಸ್ ಬಿಗಿ ಭದ್ರತೆಯನ್ನು CM ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ನಿಯೋಜಿಸಲಾಗಿದೆ. ಸೊ ಸಾಕಷ್ಟು ಸಂಖ್ಯೆಯಲ್ಲಿ ನಾವು ನೋಡ್ತಾ ಇದ್ವಿ, ಪೊಲೀಸರು ಕೂಡ ಇದ್ದಾರೆ, ಮತ್ತು ಬ್ಯಾರಿಕೇಡ್ಗಳನ್ನ ಹಾಕಿ ವ್ಯಾಪಕ ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಇದ್ದಾರೆ, ಮತ್ತು ಕೆಲವರು ಅಭಿಮಾನಿಗಳು ಬರ್ಬೋದು, ಹಿತೈಷಿಗಳು ಬರ್ಬೋದು, ಇಲ್ಲಿ ಪ್ರತಿಭಟನೆಗಳು ಕೂಡ ಆಗ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ವ್ಯಾಪಕ ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಸೊ ಅಂದರೆ ಇಡೀ ದಿನ ಕೂಡ ರಾಜಕೀಯ ಚಟುವಟಿಕೆ ಕೇಂದ್ರ ಬಿಂದುವಾಗಿ ಕೂಡ ಇದು ಸೆಳೆಯುತ್ತೆ. ಹಾಗಾಗಿ CM ಸಿದ್ದರಾಮಯ್ಯ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿದ ನಂತರ ನೇರವಾಗಿ ಮಧ್ಯಾಹ್ನದ ಬಳಿಕ ಲೋಕಭವನಕ್ಕೆ ತೆರಳುತ್ತಾರೆ ಅಂತ ಹೇಳಲಾಗ್ತದೆ. ಹಾಗಾಗಿ CM ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡುತ್ತಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಕೂಡ ರಾಜಕೀಯ ಚಟುವಟಿಕೆಗಳು ಬಿರುಸುಗೊಂಡಿದೆ. ಮತ್ತು ಇದು ಕಾಂಗ್ರೆಸ್ನಲ್ಲಿ ವಿಶೇಷವಾಗಿ ಕ್ಷಣ ಕ್ಷಣಕ್ಕೂ ಕೂಡ ರೋಚಕ ಘಟ್ಟವನ್ನು ತಲುಪ್ತಾ ಐತೆ. ಅಂದರೆ ಈಗಾಗಲೇ DCM DK ಶಿವಕುಮಾರ್ ಅವರು ಕೂಡ ಕೆಲವೇ ಹೊತ್ತಿನಲ್ಲಿ CM ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಆಗಮಿಸ್ತಾರೆ. ಸಚಿವರು ಕೂಡ ಒಬ್ಬೊಬ್ಬರಾಗಿ ಎಲ್ಲರೂ ಕೂಡ ಇನ್ನೇನು ಕೆಲವು ನಿಮಿಷಗಳಲ್ಲಿ ಬರ್ತಾ ಇರ್ತಾರೆ. ಸೊ ಅವ್ರಿಗಾಗಿ ಕೂಡ ವಿಶೇಷವಾದಂಥ ಭೋಜನ ವ್ಯವಸ್ಥೆ, ಅಂದರೆ ಊಟದ ವ್ಯವಸ್ಥೆ, ಅಂದರೆ ಉಪಹಾರದ ವ್ಯವಸ್ಥೆಯನ್ನು ಕೂಡ CM ಸಿದ್ದರಾಮಯ್ಯ ಅವರು ಆಯೋಜನೆ ಮಾಡಿದ್ದಾರೆ. ಆದರೆ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ CM ಸಿದ್ದರಾಮಯ್ಯ ಅವರು ಏನು ಸಂದೇಶ ಕೊಡ್ತಾರೆ ಸಂಪುಟ ಸಹೋದ್ಯೋಗಿಗಳಿಗೆ ಅನ್ನುವಂಥ ಕುತೂಹಲ ಕೂಡ ಇದೆ. ಅಂದರೆ ವಿದಾಯದ ಸಂದೇಶವನ್ನು ಕೊಡ್ತಾರಾ CM ಸಿದ್ದರಾಮಯ್ಯವರು ಅನ್ನುವಂಥದ್ದು ಕೂಡ ಈಗ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ನಾನು ಇವತ್ತು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ. ಸೊ 3 ವರ್ಷಗಳ ಕಾಲ ನೀವೆಲ್ಲರೂ ಕೂಡ ನನಗೆ ಸಹಕಾರವನ್ನು ಕೊಟ್ಟಿದ್ದೀರಾ, ಜೊತೆಗೆ ನಿಂತಿದ್ದೀರಾ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಧನ್ಯವಾದಗಳನ್ನ ಸಚಿವರಿಗೆ ನೀಡ್ತಾರಾ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಿದೆ. ಮತ್ತು ಸಚಿವರು ಮತ್ತು DCM DK ಶಿವಕುಮಾರ್ ಅವರು CM ಮಾತಿಗೆ ಏನನ್ನ ಮತ್ತೆ ಪ್ರತಿಯಾಗಿ ಮಾತಾಡ್ತಾರೆ, ಏನು ಅವ್ರ ಬಗ್ಗೆ ಏನೆಲ್ಲ ಮಾತನಾಡ್ಬೋದು, ಗುಣಗಾನ ಮಾಡ್ಬೋದು ಅನ್ನುವಂಥದ್ದು ಕೂಡ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಆದರೆ ಇವತ್ತಿನ ಬೆಳವಣಿಗೆಯಲ್ಲಿ CM ಸಿದ್ದರಾಮಯ್ಯವರು ಮಧ್ಯಾಹ್ನದ ನಂತರ ರಾಜಭವನಕ್ಕೆ ತೆರಳುತ್ತಾರೆ ಅನ್ನುವಂಥದ್ದು ಇದೆ. ಆದರೆ ರಾಜ್ಯಪಾಲರಾದಂಥ ತಾವರ್ಚಂದ್ ಗೆಹ್ಲೋಟ್ ಅವರು ಕೂಡ ಬೆಂಗಳೂರಲ್ಲಿ ಇರುವಂಥ ಹಿನ್ನೆಲೆಯಲ್ಲಿ ನಿಜಕ್ಕೂ ಕೂಡ CM ಸಿದ್ದರಾಮಯ್ಯವರು ತೆರಳಿ ರಾಜೀನಾಮೆ ಕೊಡುವಂಥ ಸಾಧ್ಯತೆ ಇದೆಯಾ, ಏನು ಮಾಡ್ತಾರೆ ಅನ್ನುವಂಥ ಚರ್ಚೆಗಳಾಗ್ತಿದೆ. ಸೊ ನಿನ್ನೆ ದಿಢೀರನ್ನೇ ರಾಜ್ಯಪಾಲರಾಗಿರುವಂಥ ತಾವರ್ಚಂದ್ ಗೆಹ್ಲೋಟ್ ಅವರು ಮುಂಬೈಗೆ ತೆರಳಿದ್ದಾರೆ. ಹಾಗಾಗಿ ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಲೋಕಭವನಕ್ಕೆ ತೆರಳಿ ರಾಜೀನಾಮೆ ಪತ್ರವನ್ನು ಕೊಡ್ತಾರಾ CM
ಸಿದ್ದರಾಮಯ್ಯ ಅಂತ ಚರ್ಚೆ ಆಗ್ತಿದೆ. ಬಲ್ಲ ಮೂಲಗಳ ಪ್ರಕಾರ CM ಸಿದ್ದರಾಮಯ್ಯ ಈಗಾಗಲೇ ತೀರ್ಮಾನವನ್ನು ಮಾಡಿದ್ದಾರೆ. ರಾಜೀನಾಮೆ ಪತ್ರವನ್ನು ಕೂಡ ಈಗ ಸಿದ್ಧಪಡಿಸಿಟ್ಕೊಂಡಿದ್ದಾರೆ. ಹಾಗಾಗಿ ಮಧ್ಯಾಹ್ನ 3 ಗಂಟೆ ನಂತರ CM ಸಿದ್ದರಾಮಯ್ಯ ಲೋಕಭವನಕ್ಕೆ ತೆರಳಿ ಅಲ್ಲಿ ರಾಜ್ಯಪಾಲರ ಕಚೇರಿಯಲ್ಲಿ ರಾಜೀನಾಮೆ ಪತ್ರವನ್ನು ಕೊಟ್ಟು ಬರ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಅದಾದ ನಂತರ ಮಾಧ್ಯಮಗೋಷ್ಠಿಯನ್ನು ಕೂಡ CM ಸಿದ್ದರಾಮಯ್ಯ ನಡೆಸ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅಂದರೆ ಮಾಧ್ಯಮಗೋಷ್ಠಿಯಲ್ಲಿ ರಾಜ್ಯದ ಜನತೆಗೆ ಧನ್ಯವಾದ ಸಲ್ಲಿಸುವಂಥದ್ದಾಗಿರ್ಬೋದು, ಅದ್ರ ಜೊತೆಗೆ ಸಂಪುಟ ಸಹೋದ್ಯೋಗಿಗಳಿಗೆ ಮತ್ತು ಪಕ್ಷ ನನಗೆ ಸಹಕಾರ ನೀಡಿದೆ ಅನ್ನುವಂಥ ಮಾತುಗಳನ್ನ ಹೇಳುವಂಥದ್ದು. ಕಳೆದ 13ರಿಂದ 15ರವರೆಗೂ ಕೂಡ ಮುಖ್ಯಮಂತ್ರಿ ಆಗೋಕ್ಕೆ ಸಹಕಾರ ಕೊಟ್ಟಿದೆ ಅನ್ನುವಂಥದ್ದು. ಜೊತೆಗೆ ಈಗ ಈ ಅವಧಿಯಲ್ಲಿ ಕೂಡ 3 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗೋದಕ್ಕೆ ಪಕ್ಷ ಸಹಕಾರ ಕೊಟ್ಟಿದೆ ಅನ್ನುವಂಥ ಮಾತನ್ನು CM ಸಿದ್ದರಾಮಯ್ಯ ಹೇಳುವಂಥ ಸಾಧ್ಯತೆ ಇದೆ. ಇದೆಲ್ಲದರ ನಡುವೆ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂಥದ್ದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ಒಂದು ಅಧಿಕಾರ ಹಂಚಿಕೆ ಕುರಿತು ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಈ ದಿಢೀರನೆ ಕೂಡ CM ಸಿದ್ದರಾಮಯ್ಯ ಅವರ ರಾಜೀನಾಮೆ ಪಡೆಯುತ್ತಿಲ್ಲ. ಇದೆಲ್ಲವೂ ಕೂಡ ಅಧಿಕಾರ ಹಂಚಿಕೆ ಅಂತ ಒಪ್ಪಂದ ಆಗಿತ್ತು. ಅದರಂತೆ ಕೂಡ ಅವ್ರನ್ನ ರಾಜೀನಾಮೆ ಪಡೆಯುವಂಥ ಒಂದು ಪ್ರಯತ್ನ ಆಗ್ತಿದೆ ಅನ್ನುವಂಥ ಮಾತನ್ನ ಹೇಳುವಂಥ ನಿಟ್ಟಿನಲ್ಲಿ ಮಾಧ್ಯಮಗೋಷ್ಠಿ ಕರೆಯುತ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಇದೆಲ್ಲದರ ನಡುವೆ ಇವತ್ತು CM ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟ ನಂತರ ಕಾಂಗ್ರೆಸ್ನಲ್ಲಿ ಆಗುವಂಥ ಬೆಳವಣಿಗೆಗಳು ಇದಾವಲ್ಲ, ಅದು ತುಂಬ ರೋಚಕ ಘಟ್ಟ ತಲುಪುವಂಥ ಸಾಧ್ಯತೆಗಳಿದೆ. ಅಂದರೆ ಶಾಸಕಾಂಗ ಪಕ್ಷದ ಸಭೆಯನ್ನ ತರಾತುರಿಯಲ್ಲಿ ಕರೀತಾರೋ ಅಥವಾ ನಾಳೆ ಕರೀತಾರೋ ಅನ್ನುವಂಥ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಅಲ್ಲೂ ಕೂಡ ಹೈಡ್ರಾಮಾ ಆಗ್ಬೋದು ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇದೆ. ಒಂದು CM ಸಿದ್ದರಾಮಯ್ಯ ಅವರ ಆಪ್ತ ಬಳಗ ನೇರವಾಗಿ ಕೂಡ CLP ಸಭೆ ಮೂಲಕ ನಾಯಕತ್ವ ಬದಲಾವಣೆ ಪ್ರಕ್ರಿಯೆಯನ್ನು ಆರಂಭಿಸಬೇಕಾಯಿತು ಅನ್ನುವಂಥ ಬಿಗಿಪಟ್ಟನ್ನು ಹಿಡಿದಿದ್ರೆ, ಜೊತೆಗೆ CM ಸಿದ್ದರಾಮಯ್ಯ ಅವ್ರನ್ನ ಗೌರವಯುತವಾಗಿ ವಿಧಾಯಕ ಕಳಿಸ್ಕೊಂಡು ಕೊಡಬೇಕಾಯಿತು ಅನ್ನುವಂಥ ಆಕ್ರೋಶದ ಮಾತುಗಳನ್ನು ಕೂಡ ವ್ಯಕ್ತಪಡಿಸ್ತಾವ್ರೆ. ಏಕಾಏಕಿ ರಾಜೀನಾಮೆ ತೆಗೆದುಕೊಳ್ಳುವಂಥ ಅಗತ್ಯ ಇರಲಿಲ್ಲ ಅನ್ನುವಂಥ ಮಾತುಗಳನ್ನು ಕೇಳ್ತಾ ಇದ್ದಾರೆ. CLP ಸಭೆಯಲ್ಲಿ ಶಾಸಕರ ಒಮ್ಮತದ ಅಭಿಪ್ರಾಯ ಪಡೆದು ಅಲ್ಲಿ ನಾಯಕನನ್ನ ಆಯ್ಕೆ ಮಾಡಬೇಕು ಅನ್ನುವಂಥ ಅಭಿಪ್ರಾಯಗಳನ್ನ ಕೂಡ CM ಸಿದ್ದರಾಮಯ್ಯ ಅವರ ಬಣದಲ್ಲಿ ವ್ಯಕ್ತ ಆಗ್ತಿದೆ. ಹಾಗಾಗಿ ಶಾಸಕಾಂಗ ಸಭೆಯಲ್ಲಿ ಇದು ಕೂಡ ಹೈಡ್ರಾಮಾ ಆಗ್ಬೋದು ಅನ್ನುವಂಥ ಆತಂಕ ಸಹಜವಾಗಿ ಹೈಕಮಾಂಡ್ ನಾಯಕರಿಗೆ ಕಾಡ್ತಿರುವಂಥದ್ದು. ಅಂದರೆ ಸಿದ್ದರಾಮಯ್ಯ ಅವರ ಆಪ್ತರಾಗಿರ್ಬೋದು, ಬೇರೆಯವರು ಸಿದ್ದರಾಮಯ್ಯ ಅವರ ಪರವಾಗಿ ಹೆಸರನ್ನ ಮತ್ತೆ ಸೂಚಿಸುವಂಥದ್ದಾಗಿರ್ಬೋದು, ಇಲ್ಲ ಪರಮೇಶ್ವರ್ ಅವರ ಹೆಸರನ್ನು ಸೂಚಿಸುವಂತಾಗಿರ್ಬೋದು, ಹೀಗೆ ಬೇರೆ ರೀತಿಯಲ್ಲಿ ಹೈಡ್ರಾಮಾಗಳಾಗ್ಬೋದು ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಿದೆ. ಬಲ್ಲ ಮೂಲಗಳ ಪ್ರಕಾರ ಆ ರೀತಿಯ ಬೆಳವಣಿಗೆ ಆಗಿದ್ದೇ ಆದಲ್ಲಿ ಹೈಕಮಾಂಡ್ ನಾಯಕರು ಲೈನ್ ರೆಸೊಲ್ಯೂಷನ್ ಅನ್ನು ಪಾಸ್ ಮಾಡುವಂಥ ನಿಟ್ಟಿನಲ್ಲಿ ಒಂದು ಚರ್ಚೆ ನಡೆಸಿದೆ ಅಂತ ಹೇಳಲಾಗ್ತಿದೆ. ಅಂದರೆ CLP ಸಭೆಯನ್ನು ನಾಮಕಾವಸ್ಥೆಗೆ ಕರೆಯುವಂಥದ್ದು, ಅಲ್ಲಿ ಏಕಾಏಕಿ ಒಂದು ಸಾಲಿನ ಅಜೆಂಡಾವನ್ನು ಮಂಡಿಸುವಂಥದ್ದು ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಿದೆ. ಅಂದರೆ ಅಭಿಪ್ರಾಯಕ್ಕೆ ಶಾಸಕರ ಮತಗಳ ರೀತಿಯಲ್ಲಿ ಅಭಿಪ್ರಾಯ ಆಲಿಸುವಂಥ ರೀತಿಯಲ್ಲಿ ಮುಂದಾಗಿದ್ದಾದಲ್ಲಿ ಶಾಸಕರಲ್ಲಿ ಹೈಡ್ರಾಮಾ ಆಗ್ಬೋದು ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಿದೆ. ಅದಕ್ಕೆ ಪ್ರತಿಯಾಗಿ ಕೂಡ ಲೈನ್ ಅಂದರೆ ಲೆಟರ್ ಸಂಸ್ಕೃತಿ ಏನಿದೆ ಕಾಂಗ್ರೆಸ್ಸಲ್ಲಿ, ಆ ಲೆಟರ್ ಸಂಸ್ಕೃತಿಯನ್ನು CLP ಸಭೆಯಲ್ಲಿ ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಆರಂಭದಲ್ಲೇ ಕೂಡ ಯಾರು ನಾಯಕ ಅನ್ನುವಂಥನ್ನ ಹೈಕಮಾಂಡ್ ಸಂದೇಶವನ್ನು ಘೋಷಿಸುವಂಥ ನಿಟ್ಟಿನಲ್ಲಿ ಕೂಡ ಅಲ್ಲೊಂದು ಲೆಕ್ಕಾಚಾರಗಳು ಮತ್ತು ಆ ಒಂದು ರೀತಿ ಮಾಡಿಸೋದಕ್ಕೆ ಸಿದ್ಧತೆಗಳು ಕೂಡ ನಡೆದಿದೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಶಾಸಕಾಂಗ ಸಭೆ ಕೂಡ ಅಷ್ಟು ಸುಲಭವಾಗಿ ಸ್ಮೂತ್ ಆಗಿ ಅಲ್ಲಿ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಚರ್ಚೆಗಳು ಆಗ್ತಾ ಇಲ್ಲ, ನಡೆಯಲ್ಲ ಅನ್ನುವಂಥ ಚರ್ಚೆಗಳು ಆಗ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ CM ಸಿದ್ದರಾಮಯ್ಯ ಅವರ ಇವತ್ತಿನ ಎಲ್ಲ ಬೆಳವಣಿಗೆಗಳು ಅಥವಾ ನಾಳೆಯ ಎಲ್ಲ ಬೆಳವಣಿಗೆಗಳು ಕ್ಷಣ ಕ್ಷಣಕ್ಕೂ ರೋಚಕ ಘಟ್ಟ ತಲುಪುವಂತೂ ಸ್ಪಷ್ಟವಾಗಿರುತ್ತೆ. ವಿದ್ಯಾಶ್ರೀ, ಹರೀಶ್, ಪೊಲಿಟಿಕಲ್ ಮೆನುವಿನಲ್ಲಿ ಇವತ್ತು ಏನಿದೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳಿದ್ರಿ. ಹಾಗೆ ಸಂಪರ್ಕದಲ್ಲಿರಿ. CM ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಫುಡ್ ಮೆನು ಕೂಡ ರೆಡಿ ಆಗಿದೆ. ಏನೇನಿದೆ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ? ಇಡ್ಲಿ, ವಡೆ, ಉಪ್ಪಿಟ್ಟು, ಕೇಸರಿ ಬಾತ್, ದೋಸೆ, ಪೊಂಗಲ್, ಪೂರಿ, ಹೀಗೆ ಬೇರೆ ಬೇರೆ ಐಟಂಗಳನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಅಂತ ಹೇಳಿ ತಯಾರು ಮಾಡಲಾಗಿದೆ. ಈಗಾಗಲೇ ಆ ಬ್ರೇಕ್ಫಾಸ್ಟ್ ಮುಖ್ಯಮಂತ್ರಿಗಳ ಸರ್ಕಾರಿ ನಿವಾಸ ಕಾವೇರಿಗೆ ಆಗಮಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.